ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪಾರಿತೋಷಕ ವಿತರಣೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಯಮಕನಮರಡಿ ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಯಮಕನಮರಡಿ 2025-26ನೇ ದ್ವಿತೀಯ PUC ವಿದ್ಯಾರ್ಥಿಗಳ ಬಹುಮಾನ ವಿತರಣೆ ಹಾಗೂ ಸ್ನೇಹ ಸಮ್ಮೇಳನ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಸ್ಥಳೀಯ ಶೂನ್ಯ ಸಂಪಾದನಾ ಮಠದ ಶ್ರೀ ಸಿದ್ಧ ಬಸವ ದೇವರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ವೀರಣ್ಣ ಬಿಶುರಟ್ಟಿ ಹಾಗೂ ಇತರೆ ಸದಸ್ಯರು ಹಾಗೂ ಪ್ರಾಚಾರ್ಯರು ನೆರವೇರಿಸಿದರು. ನಂತರ ಶ್ರೀ ಸಿದ್ಧ ಬಸವದೇವರು ಆಶೀರ್ವಚನ ನೀಡಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಇಂದು ತಮ್ಮ ಪಾಲಕರ ಪರಿಸ್ಥಿತಿ ಅರಿತು ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳ ಮೇಲೆ ತಂದೆ ತಾಯಿಗಳು ದೊಡ್ಡ ಭರವಸೆ ಇಟ್ಟುಕೊಂಡಿರುತ್ತಾರೆ. ಆದರೆ ಇಂದಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ದಿಸೆಯಿಂದ ಪ್ರೀತಿ, ಪ್ರೇಮ, ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿ, ಜೀವನದಲ್ಲಿ ಯಶಸ್ಸು ಕಾಣಬೇಕಾದರೆ ಸಮಯುಕ್ತ ಮಹತ್ವ ಕೊಟ್ಟು ಮತ್ತು ಸಮಯಕ್ಕೆ ಕೂಡ ಮಹತ್ವವನ್ನು ಕೊಟ್ಟು ಅಧ್ಯಯನಶೀಲರಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶ್ರೀ BB ಕೋಡಿ 2025-26ನೇ ಸಾಲಿನ ವರದಿ ವಾಚನ ಮಾಡಿ ಕಾಲೇಜಿನ ಸಾಧನೆ ಹಾಗೂ ವಿದ್ಯಾರ್ಥಿಗಳ ಸಾಧನೆ ಕುರಿತು ತಿಳಿಸಿ, ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸಿಕೊಟ್ಟರು. ಅದರಂತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶ್ರೀ SR ತಬರಿ ಸರ್ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಸಿದ್ದಪ್ಪ ಶಿಳಿ, ಅಸ್ಲಂ ಪಕಾಲಿ, ಶರೀಫ್ ಬೇಪಾರಿ, ಭರ್ಮಾ ಧೂಪದಾಳಿ, ಪಾರಿಸ್ ಮಹಾರಾಜ್, ಶಿವಕುಮಾರ್ ಪೊದ್ದಾರ್, ಶಾಂತಕುಮಾರ್ ಹಾಲ್ದೇವರಮಠ್ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಿದ ವರ್ಷದ ಅತಿ ಹೆಚ್ಚು ಅಂಕ ಗಳಿಸಿದ ಕಲಾ ವಿಭಾಗದಲ್ಲಿ ಸೌಜನ್ಯ ನಂದಗಾಮಿ, ವಾಣಿಜ್ಯ ವಿಭಾಗದಲ್ಲಿ ಕೀರ್ತಿ ಕಾಂಬ್ಳೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಪತ್ರಿಕಾ ಶಿಳ್ಳಿ ನಗದು ಬಹುಮಾನ ಇವರಿಗೆ ವಿತರಿಸಿದರು. ಜನರ ದುಃಖ ದುಮ್ಮಾನಗಳನ್ನ ತಿಳ್ಕೊಳ್ತಕ್ಕಂತಾಗಿದ್ರು. ತಮ್ಮ ಮಾತಿನಿಂದಲೇ, ತಮ್ಮ ಆಶೀರ್ವಾದದಿಂದಲೇ ಕೂಡ ಜನರ ಸಾಕಷ್ಟು ಕಷ್ಟ ನೋವುಗಳಿಗೆ ಸ್ಪಂದಿಸ್ತಾ ಇದ್ರು. ಅಂತ ಒಬ್ಬ ಮಹಾನುಭಾವರು ನಮ್ಮ ಈ ಕಾಲೇಜಿಗೆ ಸುಮಾರು 1.5 ಎಕರೆಯಷ್ಟು ಜಾಗವನ್ನ ಕೊಟ್ಟಿರ್ತಕ್ಕಂಥವ್ರು. ಇವತ್ತಿದು ಬಂಗಾರದ ಬೆಲೆಯನ್ನ ಬಾಳ್ತಕ್ಕಂಥದ್ದು. ಅದಕ್ಕೋಸ್ಕರ ಅವರನ್ನ ನಾವು ಇವತ್ತು ಈ ಸಂದರ್ಭದಲ್ಲಿ ಅದರಂತೆ ಕ್ರೀಡಾಕೂಟದಲ್ಲಿ ಸಮಗ್ರ ವೀರಾಂಗನೆ ಮತ್ತು ಆದರ್ಶ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಅಭಿನಂದಿಸಿದರು. ವಿದ್ಯಾರ್ಥಿನಿಯರಾದ ಲಕ್ಷ್ಮೀ ಪಾಟೀಲ್, ಸಂಧ್ಯಾ ನಾಮಿ, ಪ್ರೀತಿ ಘಸ್ತಿ ಹಾಗೂ ಅಮೂಲ್ಯ ಪಾಟೀಲ್ ಕಳೆದ 2 ವರ್ಷಗಳಿಂದ ಅನುಭವ ಹಂಚಿಕೊಂಡರು. ಉಪನ್ಯಾಸಕಿ ಜಿಜಿ ಮಠಪತಿ ಉಪನ್ಯಾಸಕ ಅನುಭವ ಹಂಚಿಕೊಂಡರು. ಅದರಂತೆ ಕಾಲೇಜಿನ ಎಲ್ಲ ಉಪನ್ಯಾಸಕರು ತಮ್ಮ ತಮ್ಮ ವಿಷಯದಲ್ಲಿ ದ್ವಿತೀಯ PU ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನಗದು ಬಹುಮಾನ ವಿತರಿಸಿದರು. ಅದರಂತೆ ಕಾರ್ಯಕ್ರಮದಲ್ಲಿ NSS ಯೋಜನೆಯಿಂದ ಅತ್ಯುತ್ತಮ ಸ್ವಯಂ ಸೇವಕ ಹಾಗೂ ಅತ್ಯುತ್ತಮ ಸ್ವಯಂ ಸೇವಕಿಯರನ್ನು ಗುರುತಿಸಿ ಕ್ರಮವಾಗಿ ವಿದ್ಯಾರ್ಥಿಗಳಾದ ಬಾಬು ಹುಕ್ಕೇರಿ ಹಾಗೂ ಶಿಲ್ಪಾ ಬಂಗಾರಿ ಇವರಿಗೆ ಪ್ರಮಾಣ ಪತ್ರ ಹಾಗೂ ಟ್ರೋಫಿ ವಿತರಿಸಲಾಯಿತು. ಕಾರ್ಯಕ್ರಮವನ್ನು SR ತಬರಿ ನಿರೂಪಿಸಿದರು. ಸ್ವಾಗತವನ್ನು SA ರಾಮನಕಟ್ಟಿ ಕೋರಿದರು. ಮಾಲಾರ್ಪಣೆ ಕಾರ್ಯಕ್ರಮ AA ಕ್ಯುಂಡಾ ನಡೆಸಿಕೊಟ್ಟರು. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾ ಹೊಳೆಪುಗೋಳ್ ವಂದನೆ ಸಲ್ಲಿಸಿದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಇನ್ನು ಮುಂದೆ ನಿಮ್ಮನ್ನು ದೊಡ್ಡಬಳ್ಳಾಪುರ ಕಲ್ಲಿನಲ್ಲಿ ಕಟ್ಟಿದಂತಹ ಶಿಕ್ಷಣ ಸಂಸ್ಥೆಗಳು ಕರೀತಾ ಇರ್ತವೆ. ಕರಿಹಂಚಿನ ಅಂಗನವಾಡಿ ಶಾಲೆ ಆಯಿತು, ಅದರ ಮೇಲಿನ ಕೆಂಪು ಹಂಚಿನ ಕನ್ನಡ ಶಾಲೆ ಆಯಿತು, ಅದರ ಮೇಲೆ ಪಾಠ್ಯಕಲೆ ಹಾಕಿದಂಥ ಒಂದು ಹೈಸ್ಕೂಲ್ಗಳಾಯಿತು, ಅದರ ಮೇಲೆ RCCಲಿರುವಂತಹ ಈ ಪದವಿ ಪೂರ್ವ ಕಾಲೇಜುಗಳಾಯಿತು. ಇದರ ಮೇಲೆ ಬಹಳ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದುವಂತಹ ಒಂದು ವ್ಯವಸ್ಥೆ ನಿಮಗೆ ಬರ್ತದೆ. ಈಗ ನಾವು ನೋಡುವಂತಹ ಮಟ್ಟಕ್ಕೆ ಹೋಲಿಸಿದರೆ ವಿದ್ಯಾರ್ಥಿಗಳ ಜೀವನ AI ಮೇಲೆ ನಿಂತಿದೆ. ಆದರೆ ನಿಮ್ಮ ಗುರುಗಳು ಅಥವಾ ನಿಮ್ಮ ಮೇಲ್ಕೂತಂಥ ಗಣ್ಯಮಾನ್ಯರೆಲ್ಲರೂ ಕೂಡ ಕಲಿಬೇಕಾಗಿ ಅವರು ಕಲಿತು ಶಾಲೆಯಿಂದ ಮನೆಗೆ ಹೋಗ್ಬೇಕಾದ್ರೆ AI ಎಲ್ಲಿದೆ ಅಂತ ನಿಂತಿತ್ತು, ಅಜ್ಜ ಎಲ್ಲಿದೆ ಅಂತ ನಿಂತಿತ್ತು, ಅವ್ವ ಎಲ್ಲಿದೆ ಅಂತ ನಿಂತಿತ್ತು. ಈಗ ಹಂಗಿಲ್ಲ. ನೀವು ಕಾಲೇಜಿಗೆ ಬಂದರೂ AI, ಮನೆಗೆ ಹೋದ್ರು AI. ಆರ್ಟಿಫಿಷಿಯಲಿ ಇಂಟೆಲಿಜೆಂಟ್ ಅಂತ ಬಂದೈತಿ. ಅದು ಹೆಂಗೈತಂದ್ರೆ ಇನ್ನು 30 ವರ್ಷದ ನಂತರದಲ್ಲಿ ಭಾರತ ಹೇಗಿರ್ತದೆ ಅಂತಲ್ಲ, ಇನ್ನು 30 ವರ್ಷದ ನಂತರದಲ್ಲಿ ನಿನ್ನ ಮೂತಿ ಹೆಂಗಿರ್ತೈತೆ ಅಂತ ತೋರಿಸ್ತೈತೆ. ಅದು ನಿನ್ನ ಜೀವನ ಹೆಂಗಿರ್ತೈತೆ ಅಂತ ತೋರಿಸಲ್ಲ. ನಿನ್ನ ಜೀವನದಲ್ಲಿ ನೀ ಏನು ಮಾಡ್ತೀಯ ಅಂತ ತೋರಿಸಲ್ಲ. ಇನ್ನು 30 ವರ್ಷದ ನಂತರದಲ್ಲಿ ನಿನ್ನ ಲೈಫ್ ಸ್ಟೈಲ್ ಹೆಂಗಿರ್ತೈತೆ ಅಂತ ತೋರಿಸಲ್ಲ. ಅದು ನಿನ್ನ ಮೂವತ್ತು ಹೆಂಗಿರ್ತೈತೆ ಅಂತ ಅಷ್ಟೇ ತೋರಿಸ್ತೈತಿ. ಆ AI ಅನ್ನುವಂತಹ ಇಂಟೆಲಿಜೆಂಟ್ ಅನ್ನ ಹೋಗಿ
ನೀವು ಈ ಟೈಮ್ಗಳೊಳಗಡೆ AI ಎಲ್ಲಿದೆ ಅನ್ನುವಂತಹ ಒಂದು ಬಾಂಧವ್ಯವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಬದುಕಿನಲ್ಲಿ ಬಹಳ ಒಂದು ಯಶಸ್ಸನ್ನು ಕಾಣುವಂತಹ ವ್ಯವಸ್ಥೆಗಳು ಬರ್ತವೆ. ನಿಮಗೆ ಏನು ಕಲಿಸ್ಬೇಕು ಏನು ಕಲಿಬೇಕು ಅನ್ನೋದು ಈಗಾಗಲೇ ನಿಮ್ಮ ಗುರುಗಳೆಲ್ಲ ಹೇಳಿದ್ದಾರೆ. ಹೆಂಗೆ ಅಭ್ಯಾಸ ಮಾಡ್ಬೇಕಂತನೂ ಅವರೆಲ್ಲ ಕೂಡ ಹೇಳಿದ್ದಾರೆ. ಜೀವನದಲ್ಲಿ ಯಾವ ರೀತಿಯಲ್ಲಿ ಇರಬೇಕಂತನೂ ಅವರೆಲ್ಲ ಹೇಳಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗಿಂತಲೂ ಕೂಡ ಇಲ್ಲಿ ವಿದ್ಯಾವಂತರಿಗಿಂತಲೂ ನಮ್ಮ ದೇಶಕ್ಕೆ ಹೃದಯವಂತರ ಕೊರತೆ ಬಹಳ ಕಮ್ಮಿ ಇದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಸಂತಿ ನಡೆದಿತ್ತು. ಆ ಸಂತಿ ಒಳಗಡೆ ಒಬ್ಬ ಬಲೂನ್ ಮಾರ್ತಾ ಇದ್ದ. ಬಲೂನ್ ಅಂದ್ರೆ ಗೊತ್ತಿಲ್ಲ, ಇವನು ಬಲೂನ್ ಮಾರ್ತಿದ್ದ. ಆ ಬಲೂನ್ ಒಳಗಡೆ ಪಿಂಕ್ ಬಲೂನ್ ಇತ್ತು, ಯೆಲ್ಲೋ ಬಲೂನ್ ಇತ್ತು, ಸ್ಕೈ ಬ್ಲೂ ಇತ್ತು, ಮರೂನ್ ಇತ್ತು. ಎಲ್ಲ ತರಹದ ಬಲೂನ್ಗಳನ್ನ ನಾವೆಲ್ಲ ಮಾರ್ತಿದ್ದ. ಆ ಬಲೂನ್ಗಳೆಲ್ಲ ಮೇಲೆ ಹಾರ್ತಿದ್ವು. ಹಿಂಗೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ಜಾತ್ರೆಗೆ ಹೋದ್ರೆ ಒಂದಿಷ್ಟು ಬಲೂನ್ಗಳು ಎಷ್ಟೇ ಬೇಕಾದಷ್ಟು ಮೇಲೆ ಹೋಗಿರಿ, ಕೆಳಗೆ ಬಂದು ತಳಗ್ ಬೀಳ್ತಾವ. ಒಂದಿಷ್ಟು ಬಲೂನ್ಗಳು ನೀವು ಎಷ್ಟೇ ತಳಗ್ ಓದ್ತೀರಿ ಮೇಲೆ ಹೋಗ್ತಾವ. ಹೌದಾ? ಸೈನ್ಸ್ ವಿದ್ಯಾರ್ಥಿಗಳು ಇರ್ಬೇಕು, ನಿಮ್ಗೆ ಗೊತ್ತಾಗ್ತದೆ. ಆ ಬಲೂನ್ ಎಲ್ಲ ಹಂಗೆ ಮ್ಯಾಲ ಹಾರಾಕತ್ತಿದ್ವು. ಒಬ್ಬ ಹುಡುಗ, ಕರ್ರ ಗಿಡ್ಡಾನ ಹುಡುಗ, ಮೂತಿ ಸೊಟ್ಟಿತ್ತು, ಮೂಗು ಚಿಪ್ಪಿತ್ತು. ಒಬ್ಬ ಸಣ್ಣ ಹುಡುಗ ಬಂದು ಆ ಪುಗ್ಗ ಮಾರನ ಅಂಗಿನೂ ಅವನಿಗೆ ನಿಲುಕ್ತಿರ್ಲಿಲ್ಲ. ಕೈ ಮಾಡಿ ಜಗ್ 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 ಕೇಳ್ತಿದ್ದ, ಕಾಕ ಕಾಕ ಈ ಬಲೂನ್ ಎಷ್ಟು ಮ್ಯಾಲ ಹಾರಾಕತ್ತವಲ್ಲ. ಅವೇನ್ ಬಲೂನ್ ಮಾರಾಕತ್ತಿದ್ದಲ್ಲ, 7 ಬಣ್ಣಗಳ ಬಲೂನ್ ಮಾರುವಾಗ